Hi everyone, welcome to our CAD NEST YouTube channel. ನಾನು ಕಾವ್ಯ. In previous session ಅಲ್ಲಿ ನಾನು ನಿಮಗೆ PO ಟೇಬಲ್ PO ಚಾರ್ಟ್ ಬಗ್ಗೆ ಹೇಳ್ಕೊಡ್ತಾ ಇದ್ದೆ. PO ಚಾರ್ಟ್ನ ನೆಕ್ಸ್ಟ್ ಪಾರ್ಟ್ನ ನಾವು ಇಲ್ಲಿ ನೋಡ್ತಾ ಹೋಗೋಣ. ಈ ವಿಡಿಯೋ ನಿಮಗೆ ಅರ್ಥ ಆಗಬೇಕು ಅಂದರೆ ಇನ್ ಪ್ರೀವಿಯಸ್ ವಿಡಿಯೋನ ನೋಡಿರಲೇಬೇಕು. ನೀವು ಈ ವಿಡಿಯೋ ನೋಡಿಲ್ಲ ಅಂದರೆ ಈ ವಿಡಿಯೋ ಅರ್ಥ ಆಗಲ್ಲ. ನಾನು ಲಾಸ್ಟ್ ಟೈಮಲ್ಲಿ ನಿಮಗೆ PO ಚಾರ್ಟನ್ನು ಯಾವ ರೀತಿ ಓಪನ್ ಮಾಡಬೇಕು, ಯಾವ ರೀತಿ ಡೇಟಾವನ್ನು ತೊಗೋಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಮುಂದುವರೆದ ಪಾರ್ಟನ್ನು ಈಗ ಹೇಳ್ಕೊಡ್ತಾ ಇದ್ದೀನಿ. ಸೊ ದೆನ್ ಫಸ್ಟ್ ಬಂದರೆ ಡಿಸೈನ್ಸ್, ದೆನ್ ಚಾರ್ಟ್ ಟೈಪನ್ನು ನಾನು ಹೇಳ್ಕೊಟ್ಟಿದ್ದೆ. ಈಗ ಡಿಸೈನ್ಸಿಗೆ ಬರೋಣ. ಡಿಸೈನ್ಸಲ್ಲಿ ನಾವು ನೋಡೋಣ ಇಲ್ಲಿ. ಸೊ ನಿಮಗೆ ಯಾವ ಥರ ಡೇಟಾ ಬೇಕು, ವಿತ್ ನಂಬರ್ಸ್ ನಿಮಗೆ ಅದರಲ್ಲಿ ಬೇಕಾ, ವಿತ್ ಡೇಟಾ ಬೇಕಾ, ಯಾವ ಥರ ಬೇಕು ಅದು ನೀವು ಇಲ್ಲಿ ಶೋ ಮಾಡ್ಬೋದು. ನೋಡಿ ಇಲ್ಲಿ ಟೋಟಲ್ ವಿತ್ ಟೇಬಲ್ಸ್, ಇಲ್ಲೆಲ್ಲ ಆಪ್ಷನ್ಸ್ಗಳು ಕೂಡ ಇರುತ್ತೆ. ವಿತ್ ಲೆಜೆಂಡ್, ದೆನ್ ಇಲ್ಲಿ ಕಲರ್ಸ್ ಇದೆ, ಇದರಲ್ಲಿ ಕಲರ್ಸ್ನ ಚೂಸ್ ಮಾಡ್ಕೊಳ್ಳಿ. ದೆನ್ ಡಿಸೈನ್ಸಿಗೆ ಬಂದರೆ ಡಿಸೈನ್ಸ್ ಆಯಿತು. ಆ್ಯಂಡ್ ಲೇಔಟಿಗೆ ಬಂದರೆ ಚಾರ್ಟ್ ಟೈಟಲ್ ಸೆಂಟರ್ ಓವರ್ ಹೆಡ್. ಈಗ ನಾನು ಸೇಲ್ಸ್ ಅಥವಾ ಸ್ಯಾಲ್ರಿ ರಿಪೋರ್ಟ್ ಅಂತ ತೊಗೊಳ್ತೀನಿ. ಇಲ್ಲಿ ಸ್ಯಾಲ್ರಿಯನ್ನು ಮಾಡೋದಕ್ಕೆ ಮಾಡ್ತಿರೋದ್ರಿಂದ ಸ್ಯಾಲ್ರಿ ರಿಪೋರ್ಟ್ ಅಂತ ತೊಗೊಳ್ತೀನಿ, ಅಥವಾ ನೀವು ಸೇಲ್ಸ್ ರಿಪೋರ್ಟಲ್ಲಾದರೂ ತೊಗೋಬೋದು. ಓಕೆ, ಈ ರೀತಿಯಾಗಿ ನಾನು ಟೈಟಲ್ನ ಹಾಕ್ಕೊಂಡೆ. ಟೈಟಲ್ ಆದ ನಂತರ ಚಾರ್ಟ್ ಟೈಟಲ್ ಆಯಿತು. ಚಾರ್ಟ್ ಆಕ್ಸಿಸ್, ಹಾರಿಜಾಂಟಲ್ ಆಕ್ಸಿಸ್, ಸೊ ವರ್ಟಿಕಲ್ ಆಕ್ಸಿಸ್. ನೆಕ್ಸ್ಟ್ ಲೆಜೆಂಡ್, ಇದನ್ನು ಲೆಜೆಂಡ್ ಅಂತ ಹೇಳ್ತೀವಿ. ಶೋ ಲೆಜೆಂಡ್ ಅಟ್ ರೈಟ್, ಟಾಪ್, ಬಾಟಮ್, ಈ ರೀತಿ. ಡೇಟಾ ಟೇಬಲ್ ಶೋ ಆಗಬೇಕಾ, ಶೋ ಡೇಟಾ ಟೇಬಲ್. ವಿತ್ ಟೇಬಲ್ ಶೋ ಆಗುತ್ತೆ, ಬೇಡ ಅಂದರೆ ನನ್ನ ಕೊಡಿ. ನೆಕ್ಸ್ಟ್ ಆಕ್ಸಿಸ್, ಪ್ರೈಮರಿ ಹಾರಿಜಾಂಟಲ್ ಆಕ್ಸಿಸ್, ಶೋ ಆಕ್ಸಿಸ್. ದೆನ್ ಗ್ರಿಡ್ ಲೈನ್ ಬೇಕಾ, ಹಾರಿಜಾಂಟಲ್ ಗ್ರಿಡ್ ಲೈನ್, ಮೈನರ್ ಗ್ರಿಡ್ ಲೈನ್. ನೋಡಿ ಬ್ಯಾಕ್ಗ್ರೌಂಡಲ್ಲಿ ಗ್ರಿಡ್ ಲೈನ್ ಬರುತ್ತೆ. ವರ್ಟಿಕಲ್ ಗ್ರಿಡ್ ಲೈನ್ ಬೇಕಾ, ವರ್ಟಿಕಲ್ ಗ್ರಿಡ್ ಲೈನನ್ನು ಕೂಡ ತೊಗೋಬೋದು. ನೆಕ್ಸ್ಟ್ ಚಾರ್ಟ್ ವಾಲ್ನ ಮೋರ್ ವಾಲ್ ಆಪ್ಷನ್ಸಿಗೆ ಬಂದರೆ ಚಾರ್ಟ್ ವಾಲ್ಗೆ ನಾವು ಬೇರೆ ಥರ ಪಿಕ್ಚರ್ಸ್ನ ನಾವು ಕೊಡ್ಬೋದು. ನೋಡಿ ಪಿಕ್ಚರ್ಸ್ನ ನಾವಿಲ್ಲಿ ಇನ್ಸರ್ಟ್ ಮಾಡ್ಬೋದು. ಚಾರ್ಟ್ ಫುಲ್ ಫ್ಲೋರ್ ಬಂದರೆ ಮೋರ್ ಫ್ಲೋರ್ ಆಪ್ಷನ್ಸಿಗೆ ಬನ್ನಿ. ಫ್ಲೋರ್ ಆಪ್ಷನ್ಸಿಗೆ ಬಂದರೆ ಇಲ್ಲಿ ಫ್ಲೋರ್ ಕೂಡ ನಾವಿಲ್ಲಿ ಚೇಂಜಸನ್ನು ಮಾಡ್ಬೋದು. ಓಕೆ, ಈ ರೀತಿಯಾಗಿ ನಾವು ಮಾಡ್ಕೊಬೋದು. ಚಾರ್ಟ್ ನೇಮನ್ನು ಕೂಡ ನಾವಿಲ್ಲಿ ಚೇಂಜ್ ಮಾಡ್ಬೋದು. ನೆಕ್ಸ್ಟ್ ಬಂದರೆ ಫಾರ್ಮ್ಯಾಟ್ ಆಪ್ಷನ್ಸನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ವಿಡಿಯೋವನ್ನು ಪೂರ್ತಿ ಕಂಪ್ಲೀಟಾಗಿ ಎಲ್ಲ ಪಾರ್ಟನ್ನು ನೋಡ್ಕೊಂಡು ಬಂದರೆ ನಿಮಗೆ ಎಲ್ಲ ಅರ್ಥ ಆಗ್ತಾ ಹೋಗುತ್ತೆ. ನಿಧಾನವಾಗಿ ವರ್ಕ್ ಮಾಡಿ. ಥ್ಯಾಂಕ್ ಯು.